ಅಮೆರಿಕ ಇರಾನ್ ಮಧ್ಯೆ 45 ದಿನಗಳ ಕದನ ವಿರಾಮ ಉಂಟಾಗಿದೆಯಾ? ಹಾಗಿದ್ರೆ ಎರಡು ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಕರಡು ಪ್ರತಿ ಹಸ್ತಾಂತರ ಮಾಡಲಾಗಿದೆ. ಇವತ್ತು ರಾತ್ರಿ ಸುದ್ದಿಗೋಷ್ಠಿಯನ್ನು ನಡೆಸಲಿರುವಂತಹ ಟ್ರಂಪ್ ದಾಳಿ ಮುಂದುವರಿಸ್ತಾರಾ, ಸಂಧಾನದ ಗುಟ್ಟು ರಟ್ಟಾಗತ್ತಾ, ಕರಡು ಪ್ರತಿಯಲ್ಲಿ ಎರಡು ಹಂತದ ಶಾಂತಿ ಮಾತುಕತೆ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಇರಾನ್ ಮತ್ತೆ ಅಮೆರಿಕ ಸಂಘರ್ಷ, ಇದೀಗ ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಏನಾದರೂ ಬೀಳುತ್ತಾ? ಶಾಶ್ವತವಾಗಿ ಪರಿಹಾರಕ್ಕಾಗಿ ರಾಜತಾಂತ್ರಿಕ ಮಾತುಕತೆ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಮಾತುಕತೆಯಲ್ಲಿ ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಭಾಗಿ ಸಾಧ್ಯತೆ ಇದೆ. ಹಾರ್ಮುಜ್ ಜಲಸಂಧಿ ತೈಲ ಸರಬರಾಜು ಮೇಲೆ ಎಫೆಕ್ಟ್ ಆಗುವಂಥದ್ದು. ಜಾಗತಿಕ ಮಾರುಕಟ್ಟೆಗಳ ಮೇಲೂ ಕೂಡ ಹಾರ್ಮುಜ್ ಪರಿಣಾಮವನ್ನ ಬೀರತ್ತಾ? ಅಮೆರಿಕ ಇರಾನ್ ನಡುವೆ 45 ದಿನ ಕದನ ವಿರಾಮವನ್ನ ಘೋಷಿಸಲಾಗಿದೆಯಾ? ಹಾಗಿದ್ರೆ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ ಅನ್ನುವಂತಹ ವಿಚಾರ. ಈ ಪ್ರಸ್ತಾಪ ಮೊದಲ ಹಂತದಲ್ಲಿ 45 ದಿನಗಳ ಕಾಲ ಎರಡೂ ರಾಷ್ಟ್ರಗಳು ಕೂಡ ಏನೆಲ್ಲ ಮಾತುಕತೆಗಳಿದೆ, ಏನೆಲ್ಲ ಸಂಧಾನವಿದೆ, ದಾಳಿಗಳನ್ನ ನಿಲ್ಲಿಸೋದು, ನಂತರ ಆ ಅವಧಿಯಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ರಾಜತಾಂತ್ರಿಕ ಮಾತುಕತೆಗಳನ್ನ ಮುಂದುವರಿಸೋದು, ಇವೆಲ್ಲವೂ ಕೂಡ ಉದ್ದೇಶ ಆಗಿರುತ್ತೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಸಂಘರ್ಷ ಒಂದು ಕಡೆ. ಇದರ ನಡುವೆ ಅಮೆರಿಕ ಮತ್ತೆ ಇರಾನ್ ದೇಶಗಳು 45 ದಿನಗಳ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ವರದಿಗಳು ತಿಳಿಸ್ತಾ ಇದೆ. ಈ ಪ್ರಸ್ತಾಪ ಪ್ರಸ್ತುತ ಯುದ್ಧ ಪರಿಸ್ಥಿತಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬೇಕು, ದೀರ್ಘಕಾಲೀನ ಶಾಂತಿ ಒಪ್ಪಂದದ ದಿಕ್ಕಿನಲ್ಲಿ ಮಾತುಕತೆ ನಡೆಸಬೇಕು, ಅದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಮಾತ್ರ ಹೊಂದಿರುತ್ತೆ. ಮೊದಲ ಹಂತದಲ್ಲಿ 45 ದಿನಗಳ ಕಾಲ ಎರಡೂ ರಾಷ್ಟ್ರಗಳು ಕೂಡ ದಾಳಿಗಳನ್ನ ನಿಲ್ಲಿಸೋದು, ಅದಾದ ನಂತರ ಆ ಅವಧಿಯಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ರಾಜತಾಂತ್ರಿಕ ಮಾತುಕತೆಗಳನ್ನ ಮುಂದುವರಿಸೋದು ಈ ಉದ್ದೇಶವನ್ನ ಹೊಂದಿರುತ್ತೆ. ಈ ಮಾತುಕತೆಗಳು ನೇರವಾಗಿ ನಡೆಯದೆ ಕೆಲವು ಮಧ್ಯವರ್ತಿಗಳ ಮೂಲಕ ಸಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಪಾಕಿಸ್ತಾನ ಆಗಿರ್ಬೋದು, ಟರ್ಕಿ, ಈಜಿಪ್ಟ್ ಸೇರಿದಂತೆ ಹಲವು ದೇಶಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎನ್ನಲಾಗ್ತಿದೆ ಕೂಡ. ಆದರೆ ಈ ಕುರಿತಾಗಿ ಅಮೆರಿಕ ಸರ್ಕಾರ ಅಥವಾ ವೈಟ್ ಹೌಸ್ನಿಂದ ಅಧಿಕೃತವಾಗಿ ದೃಢೀಕರಣ ಇನ್ನೂ ಕೂಡ ಹೊರಬಿದ್ದಿಲ್ಲ. ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ದೃಢೀಕರಣ, ಮಾತುಕತೆ, ಆದೇಶ, ಘೋಷಣೆ ಯಾವುದು ಕೂಡ ಹೊರಬಿದ್ದಿಲ್ಲ. ಇದರ ಮಧ್ಯೆ ಉಭಯ ರಾಷ್ಟ್ರಗಳ ನಡುವಿನ ಈ ಸಂಘರ್ಷ ಒಂದು ಕಡೆ ಸಿಕ್ಕಾಪಟ್ಟೆ ತಾರಕಕ್ಕೆ ಏರ್ತಾ ಇದೆ. ಇನ್ನು ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವಿನ ಸೈನಿಕ ಚಟುವಟಿಕೆಗಳು ಕೂಡ ಅತಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ, ನೋಡ್ತಾನೆ ಇದ್ದೀವಿ. ಯಾವ ರೀತಿಯಾಗಿ ಘನಘೋರ ಯುದ್ಧ ಮುಂದುವರಿತಾನೆ ಇದೆ ಅಂತ ಹೇಳ್ಬಿಟ್ಟು ಗಲ್ಫ್ ಪ್ರದೇಶದ ಭದ್ರತೆಗೂ ಕೂಡ ಗಂಭೀರವಾಗಿ ಇದೀಗ ಸವಾಲು ಎದುರಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾರೂ ಕೂಡ ಸುಮ್ಮನಾಗ್ತಿಲ್ಲ, ಪ್ರತಿದಾಳಿಯನ್ನು ತೀರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ಲಿ ಕ್ಷಿಪಣಿಗಳ ಪ್ರಯೋಗಗಳನ್ನು ಮಾಡ್ತಾನೆ ಇದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿ ಭದ್ರತೆ ಆಗಿರ್ಬೋದು, ತೈಲ ಸರಬರಾಜು ಆಗಿರ್ಬೋದು, ಮತ್ತೆ ಜಾಗತಿಕ ಮಾರುಕಟ್ಟೆಗಳ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಜನಸಾಮಾನ್ಯರು ಪರದಾಟವನ್ನು ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಎಫೆಕ್ಟ್ ತಟ್ತಾ ಇದೆ ಕೂಡ. ಇನ್ನು ತೈಲ ಈ ಬೆಲೆಗಳು ಹೆಚ್ಚಳ ಆಗ್ತಾ ಇರೋದು ನೋಡಿಬಿಟ್ಟು ಜಾಗತಿಕ ಆರ್ಥಿಕತೆಯ ಮೇಲೂ ಕೂಡ ಈಗ ಒತ್ತಡ ಹೆಚ್ಚಿಗೆ ಆಗ್ತಾ ಇದೆ. ಬಿಫೋರ್ ದಟ್ ಕೆಲವು ತಾತ್ಕಾಲಿಕ ಯುದ್ಧ ವಿರಾಮ ಪ್ರಸ್ತಾಪಗಳು ಕೂಡ ವಿಫಲ ಆಗಿರುತ್ತೆ. ಆ ರೀಸನ್ನಿಂದಾಗಿ ಈ 45 ಡೇಸ್ ಏನಿದೆ, ಈ ಯೋಜನೆಯನ್ನ ಕೊನೆಯ ಅವಕಾಶ ಅಂತ ಹೇಳ್ಬಿಟ್ಟು ಪರಿಗಣಿಸಿ ಏನಾದರೂ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಏನೋ, ವಿ ಡೋಂಟ್ ನೋ. ಆದಾಗ್ಯೂ ಕೂಡ ಎರಡು ರಾಷ್ಟ್ರಗಳ ನಡುವಿನ ನಂಬಿಕೆ ಕೊರತೆ ಮತ್ತೆ ರಾಜಕೀಯ ಅಂತರಗಳ ಕಾರಣ ಈ ಪ್ರಸ್ತಾಪ ಯಶಸ್ವಿಯಾಗುವ ಸಾಧ್ಯತೆ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಮೇ ಬಿ ಆರ್ ನಾಟ್ ಬಿ, ವಾಟ್ ಎವರ್ ಮೇ ಬಿ, ಏನ್ ಬೇಕಾದ್ರೂ ಆಗಬಹುದು, ಊಹೆ ಮಾತ್ರ ಇದು, ಚರ್ಚೆ ಆಗ್ತಾ ಇರುವಂತಹ ಮಾತುಗಳು. ಫೈನಲಿ ಒಟ್ಟು 45 ಡೇಸ್ ಏನಿದೆ ಕದನ ವಿರಾಮ, ಈ ಯೋಜನೆ ಜಾರಿಯಾದರೆ ಮಧ್ಯಪ್ರಾಚ್ಯದಲ್ಲಿ ಉಲ್ಬಣಗೊಂಡಿರುವಂತಹ ಪರಿಸ್ಥಿತಿಗೆ ತಾತ್ಕಾಲಿಕ ನಿರಾಳತೆ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ.